ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಈನಸುಳಿ ಅನ್ನುವಂತಹ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. MK ಇಂದಿರಾ ಅವರು ಬರೆದಿರ್ತಕ್ಕಂತಹ ಈನಸುಳಿ ಕಥಾಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಈಗ ಬಂದಿರತಕ್ಕಂತಹ 1ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗೂ ಕೂಡ ತಿಳಿಸಿ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳ್ತಾ, ಈಗ ಕಥಾಭಾಗದ ಆಶಯಕ್ಕೆ ಬರೋಣ. ನೋಡಿ, ಹೀನಸುಳಿ ಅಂತಕ್ಕಂತಹ ಕಥಾಭಾಗ, ಇಲ್ಲಿ ಆಶಯವನ್ನ ನಾವು ಗಮನಿಸಿದ್ರೆ ನೋಡಿ, ಮನುಷ್ಯ ಅಂತ ಆದ್ಮೇಲೆ ಅವನಿಗೆ ಹಠ ಚಟ ಎಲ್ಲವೂ ಕೂಡ ಇರುತ್ತೆ ಅನ್ನೋದನ್ನ ನಾವು ಗಮನಿಸಿದೀವಿ. ಹಾಗಾದ್ರೆ ಕಥಾಭಾಗದ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಅಥವಾ ಕಥೆಯಲ್ಲಿ ನಾವು ಗಮನಿಸ್ತಕ್ಕಂತಹ ಸಂದರ್ಭದಲ್ಲಿ ನಾವು ನೋಡಿದ್ರೆ, ಆಶಯದಲ್ಲಿ ನಾವು ಮನುಷ್ಯನಿಗೆ ಯಾವುದಾದರೂ ಒಂದು ಚಟ ಇದ್ದರೆ ಅದು ಅವನ ಜೀವನ ಅಲ್ಲ, ಅಷ್ಟೇ ಅಲ್ಲ, ಅವನನ್ನ ನಂಬಿರುವಂತಹ ಇಡೀ ಸಂಸಾರವನ್ನೇ ಹಾಳು ಮಾಡಿಬಿಡುತ್ತದೆ ಎನ್ನುವುದನ್ನ ಈ ಕಥಾಭಾಗದ ಆಶಯ ನಮಗೆ ಹೇಳ್ತಾ ಇದೆ. ಮನುಷ್ಯನಿಗೆ ಯಾವುದಾದ್ರೂ ಇಲ್ಲಿ ಚಟ ಅನ್ನೋದಿದ್ರೆ ಅಥವಾ ಯಾವುದಾದ್ರೂ ದುರಭ್ಯಾಸಗಳಿದ್ರೆ, ಯಾವುದಾದ್ರೂ ವ್ಯಸನಗಳಿದ್ರೆ ಏನ್ ಮಾಡ್ತಾವಪ್ಪ ಅಂದ್ರೆ, ಅವನನ್ನ ನಂಬಿರ್ತಕ್ಕಂತಹ ಇಡೀ ಕುಟುಂಬವನ್ನೇ ಎಲ್ಲ ಒಂದ್ ಕಡೆ ಸಂಸಾರವನ್ನೇ ನಾಶ ಮಾಡ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ, ಅಥವಾ ಹಾಳು ಮಾಡ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಆಶಯದಲ್ಲಿ ಗಮನಿಸ್ತಾ ಇದೀವಿ. ಹಾಗೇನೆ ಇದೇ ರೀತಿ ಭಾರತದಾದ್ಯಂತ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರ ಪರಿಸ್ಥಿತಿ ಇಂದಿಗೂ ಕೂಡ ಶೋಚನೀಯವಾಗಿರುವುದನ್ನ ನಾವಿಲ್ಲಿ ಗಮನಿಸಬಹುದು. ಯಾಕೆಂತಂದ್ರೆ ಇಲ್ಲಿ ಈ ಪುರುಷ ಅಥವಾ ಒಬ್ಬ ಕುಟುಂಬದ ಮುಖ್ಯಸ್ಥ ಅಂತ ನಾವೇನ್ ಕರಿತೀವಿ, ಆ ವ್ಯಕ್ತಿನೇ ಎಲ್ಲೋ ಒಂದ್ ಕಡೆ ದುಶ್ಚಟಗಳಿಗೆ ಬಲಿಯಾದ್ರೆ ಆ ಇಡೀ ಕುಟುಂಬ ಪಡ್ತಕ್ಕಂತಹ ಯಾತನೆ ಇದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಈ ಶೋಚನೀಯ ಸ್ಥಿತಿ ಅಂತಾನೆ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಇಲ್ಲಿ ಯಾವ ವ್ಯಕ್ತಿ ಅಥವಾ ಇಡೀ ಕಥೆಯಲ್ಲಿ ಯಾವ ಒಂದು ಪಾತ್ರ ಆ ರೀತಿ ದುಶ್ಚಟಗಳಿಗೆ ಬಲಿಯಾಗಿರುತ್ತೆ, ಆ ಚಟ ಯಾವುದು ಅಥವಾ ಯಾವ ಯಾವ ಚಟಗಳನ್ನ ಕಲ್ತಿರ್ತಾನೆ ಆ ವ್ಯಕ್ತಿ ಅನ್ನೋದ್ರ ಬಗ್ಗೆ ನಾವು ಮುಂದಿನ ಕಥಾಭಾಗದಲ್ಲಿ ಈಗ ಚರ್ಚೆ ಮಾಡೋಣ. ನಂತರ ಈಗ ಕಥಾಭಾಗದಲ್ಲಿ ಬರ್ತಕ್ಕಂತಹ ಪಾತ್ರಗಳ ಬಗ್ಗೆ ನೋಡೋಣ. ಈ ಪಾತ್ರ ಪರಿಚಯದಲ್ಲಿ ಶೇಷಪ್ಪ ಅಂತ ಇಡೀ ಕಥೆಯ ನಾಯಕ ಅಂತಾನೆ ನಾವು ಹೇಳ್ಬೋದು. ಶೇಷಪ್ಪ, ಹಾಗೇನೆ ವೆಂಕಟಮ್ಮ ಶೇಷಪ್ಪನ ಹೆಂಡತಿ, ಹಾಗೇನೆ ಇಲ್ಲಿ ಶೇಷಪ್ಪನ ಮಗ ಶಂಕರ, ಹಾಗೇನೆ ದೇವಸ್ಥಾನದ ಅರ್ಚಕರು ಸುಬ್ಬು ಅಥವಾ ಸುಬ್ಬ ಅಂತಾನೂ ಕೂಡ ಕರೀತಾರೆ. ಹಾಗೆ ಶಾನುಭೋಗರು, ಆ ಊರಿನ ಶಾನುಭೋಗರವರು. ಹಾಗೇನೆ ಇಲ್ಲೊಂದ್ ಕಡೆ ವಕೀಲರು, ಇನ್ನೊಂದು ಕಡೆ ನರಸಿ. ವಕೀಲರು ಅಂತಂದ್ರೆ ಇಲ್ಲಿ ಇವ್ರಿಗೆ ಆಶ್ರಯವನ್ನ ಕೊಟ್ಟಂತಹ ಆಶ್ರಯದಾತರು ಅಂತಾನೆ ಹೇಳ್ಬೋದು. ಒಬ್ಬ ವಕೀಲರ ಮನೆಯಲ್ಲಿ ಅವ್ರಿಗೆ ಆಶ್ರಯವನ್ನ ಕೊಡ್ತಾರೆ ಈ ಕುಟುಂಬಕ್ಕೆ, ಅದಕ್ಕೆ ಅವ್ರ ಹೆಸರನ್ನು ಕೂಡ ನಾನಿಲ್ಲಿ ಪರಿಗಣಿಸ್ತಾ ಇದ್ದೀನಿ. ಹಾಗೇನೆ ನರಸಿ ಅಂತಕ್ಕಂತಹ ಇಲ್ಲಿ ಒಂದು ಪಾತ್ರ ಬಂದ ಹೋಗುತ್ತೆ. ಆ ನರಸಿಗೂ ಮತ್ತೆ ಶೇಷಪ್ಪನಿಗೂ ಯಾವ ರೀತಿ ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಮುಂದಿನ ಕಥಾಭಾಗದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಹೀನಸುಳಿ ಕಥಾಭಾಗ ಒಂದರ ಬಗ್ಗೆ ನಾನು ಚರ್ಚೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಮೊದಲಿಗೆ ನಾವು ಒಂದು ಗಾದೆ ಮಾತಿನ ಮುಖಾಂತರ ಕಥಾಭಾಗವನ್ನ ಪ್ರಾರಂಭಿಸೋದಾದ್ರೆ, ಇಲ್ಲಿ ಏನಪ್ಪಾ ಅಂದ್ರೆ, ಈ ಚಟ ಅಂತಕ್ಕಂಥದ್ದು ಚಟ್ಟ ಹತ್ತಿದ್ರೂ ಕೂಡ ಇಲ್ಲಿ ಚಟ್ಟ ಹತ್ತಿಸುವವರೆಗೂ ಬಿಡುವುದಿಲ್ಲ ಅಂತಕ್ಕಂತಹ ಮಾತನ್ನ ನಾವು ಹೇಳ್ತಾ ಇದೀವಿ. ಯಾವೇ ದುಶ್ಚಟಗಳು ಮನುಷ್ಯನನ್ನ ಸಂಪೂರ್ಣವಾಗಿ ಚಟ್ಟ ಹತ್ತಿಸುವವರೆಗೂ ಬಿಡುವುದಿಲ್ಲ ಅನ್ನೋದನ್ನ ನಾವಿಲ್ಲಿ ಆ ಒಂದು ಗಾದೆ ಮಾತನ್ನ ಪರಿಗಣಿಸ್ತಾ, ಇಲ್ಲಿ ಏನ್ ಮಾಡ್ತಾ ಇದನ್ನಪ್ಪ ಅಂದ್ರೆ, ಈ ಕಥಾಭಾಗದಲ್ಲಿ ಬರ್ತಕ್ಕಂತಹ ವ್ಯಕ್ತಿ ಅಥವಾ ಕೇಂದ್ರ ಬಿಂದು ಕಥಾನಾಯಕ ಅಂತಾನೆ ನಾವು ಕರಿಬಹುದು. ಯಾರಪ್ಪ ಅಂದ್ರೆ ಶೇಷಪ್ಪ. ಈ ಶೇಷಪ್ಪ ಎಂತಹ ದುಶ್ಚಟಗಳಿಗೆ ಬಲಿಯಾಗಿದ್ದಾನೆ, ಎಂತಹ ಜೂಜುಕೋರ ಅವನು, ಅಥವಾ ಎಂತಹ ಮೋಜು ಮಸ್ತಿಯನ್ನ ಮಾಡ್ತಾ ಇರ್ತಾನೆ
ಅನ್ನೋದನ್ನ ನಾವು ಗಮನಿಸೋದಾದ್ರೆ ಇಡೀ ಇಲ್ಲಿ ಜೂಜಾಟದಲ್ಲಿಯೇ ತನ್ನ ಬದುಕನ್ನ ಕಳೀತಾ ಇರ್ತಕ್ಕಂತಹ ವ್ಯಕ್ತಿ. ಆದ್ರಿಂದ ಇವನು ಯಾವ ಜೂಜನ್ನ ಆಡ್ತಾ ಇರ್ತಾನೆ ಅಂದ್ರೆ ಇಸ್ಪೀಟ್ ಆಟವನ್ನ ಆಡ್ತಾ ಇರ್ತಾನೆ. ಯಾರು? ಶೇಷಪ್ಪ. ಅದ್ರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ಅಣ್ಣ ತಮ್ಮಂದಿರು ಎಲ್ರೂ ಕೂಡ ಅವನನ್ನ ದೂರ ಮಾಡಿರ್ತಾರೆ. ಯಾಕೆಂದ್ರೆ ನಿನ್ನಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಪ್ರಯೋಜನವಿಲ್ಲ. ನೀನು ಅವನನ್ನೆಲ್ಲ ಒಂದ್ ಕಡೆ ದೂರ ಮಾಡ್ತಾರೆ ಅವನ ಕುಟುಂಬದಿಂದ. ಹಾಗೇನೆ ಹಿರಿಯವರು ಕೂಡ, ಇಡೀ ಊರಿನ ಹಿರಿಯ ಜನರು ಕೂಡ ಹೇಳ್ತಾರೆ, ಬಾಯಿ ನೋವಾಗುವವರೆಗೂ ಅವನಿಗೆ ಬುದ್ಧಿ ಮಾತನ್ನ ಹೇಳಿದ್ರು ಕೂಡ ಅವನು ಯಾರ ಮಾತಿಗೂ ಕೂಡ ಸೊಪ್ಪಾಕುವುದಿಲ್ಲ, ಯಾರ ಮಾತನ್ನು ಅವನು ಕೇಳುವಂತಹ ಸ್ಥಿತಿಯಲ್ಲಿ ಇಲ್ಲಿ ಶೇಷಪ್ಪ ಇರ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಕೊನೆಗೆ ಹೆಂಡತಿ ವೆಂಕಟಮ್ಮನವರು ಕೂಡ ಹೇಳ್ತಾರೆ, ಈ ಚಾಳಿಯನ್ನ, ಈ ಕೆಟ್ಟ ಚಾಳಿಯನ್ನ ಬಿಡು, ಅಥವಾ ಈ ಕೆಟ್ಟ ಚಾಳಿ ಬೇಡ ಅಂತ ಎಷ್ಟೇ ಗೋಗರೆದರೂ ಅವನು ಇಲ್ಲ ಒಂದ್ ಕಡೆ ನಾನು ಆಳುಬಾವಿಗೆ ಹಾರುತ್ತೇನೆ, ನಾನು ಸಾಯುತ್ತೇನೆ ಅಂತ ಎಷ್ಟೇ ಇಲ್ಲಿ ಇಲ್ಲ ಒಂದ್ ಕಡೆ ದೈನ್ಯವಾಗಿ ಬೇಡಿಕೊಂಡ್ರು ಕೂಡ ಅವನು ತನ್ನ ದುಶ್ಚಟವನ್ನ ಬಿಡ್ತಾ ಇರ್ಲಿಲ್ಲ ಅಥವಾ ಬಿಟ್ಟಿರ್ಲಿಲ್ಲ. ಯಾರು? ಶೇಷಪ್ಪ. ಹಾಗೇನೆ ಇಲ್ಲ ಒಂದ್ ಕಡೆ ಹೆಂಡತಿಗೆ ಅವನು ಇಲ್ಲಿ ಉತ್ತರವನ್ನ ನೀಡ್ತಾನೆ. ಯಾವ ರೀತಿನಪ್ಪ ಅಂತಂದ್ರೆ, 6 ಮುತ್ತೈದೆ, 6 ಸಾವಿತ್ರಿಯಾಗೆ ನನ್ನ ಕಣ್ಣ ಮುಂದೆಯೇ ಹೋಗು, ಚೆನ್ನಾಗಿ ನಿನಗೆ ತಿಥಿ ಮಾಡುತ್ತೇನೆ ಅನ್ನೋ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ವ್ಯಂಗ್ಯವಾಗಿ ಆ ವೆಂಕಟಮ್ಮನವರ ಮೇಲೆ ಹರಿಹಾಯ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇರ್ತೀವಿ. ಹಾಗಾದ್ರೆ ಇದೆಲ್ಲ ಹೇಳಾದ್ಮೇಲೆ ಯಾವುದೇ ಗೊಡ್ಡು ಬೆದರಿಕೆಗೂ ಇವನು ಮುಂದೆ ಪ್ರಯೋಜನವಿಲ್ಲವೆಂದು ವೆಂಕಟಮ್ಮ ಕೊನೆಗೆ ಅವನೇನ್ ಮಾಡ್ತಾನಪ್ಪ ಅಂದ್ರೆ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ತನ್ನ ಹೆಂಡತಿಯ ಮೈ ಮೇಲಿದ್ದಂತಹ ಒಡವೆಗಳನ್ನೆಲ್ಲವನ್ನು ಕೂಡ ವಾಲೆ, ಮಾಂಗಲ್ಯ, ಮಾರವಾಡಿ ಅಂಗಡಿಯನ್ನ ಸೇರ್ದೋ. ಹಾಗೇನೆ ಹೆಂಡತಿಗೆ ಎಲ್ಲ ಒಂದ್ ಕಡೆ ಆ ಹೆಂಡತಿಗೆ ಹೊಡೆದು ಅವನು ಏನ್ ಮಾಡ್ತಾನೆ, ಕಿತ್ತುಕೊಂಡು ಹೋದ. ಆದ್ರೆ ವಯಸ್ಸಿಗೆ ಬಂದಂತಹ 3 ಮಂದಿ ಹೆಣ್ಣು ಮಕ್ಕಳಿದ್ದಾರೆ, ಒಬ್ಬ ಕಿರಿಯ ಮಗ ಇದ್ದಾನೆ. ಎಲ್ಲರೂ ಕೂಡ ಗೊಳ್ಳೋಂತ ಹತ್ರನು ಕೂಡ ಯಾವುದಕ್ಕೂ ಇವನು ಇಲ್ಲಿ ಏಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಇವನು ಬೇಕಾಗಿರ್ತಕ್ಕಂಥದ್ದೇನೋ ಹಣ ಬೇಕು, ಅಲ್ಲಿ ಅವನೆಲ್ಲ ಒಂದ್ ಕಡೆ ಇಸ್ಪೀಟ್ ಆಟವನ್ನ ಆಡ್ಬೇಕು, ಅಷ್ಟೇನೆ ಅವನ್ನ ಬದುಕು ಅನ್ನೋ ಒಂದು ಹಂತಕ್ಕೆ ತಲುಪಿದ್ದಾನೆ. ಯಾರಪ್ಪ ಅಂತಂದ್ರೆ ಶೇಷಪ್ಪ. ಹಾಗಾದ್ರೆ ಇಲ್ಲಿ 3 ಜನ ಹೆಣ್ಮಕ್ಳಿದ್ದಾರೆ. ಕೊನೆಯ ಮಗ ಕಿರಿಯ ಮಗ ಯಾರಪ್ಪ ಅಂದ್ರೆ ಅವನ ಹೆಸರು ಶಂಕರ. ಇಷ್ಟೆಲ್ಲ ಒಂದು ದೊಡ್ಡ ಕುಟುಂಬ ಇದೆ. ಆ ಕುಟುಂಬದ ಬಗ್ಗೆ ಒಂದಿಷ್ಟು ಕೂಡ ಜವಾಬ್ದಾರಿ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಇಲ್ಲಿ ಯಾರಪ್ಪ ಅಂದ್ರೆ ಶೇಷಪ್ಪ. ಮುಂದೆ ಅವನೆಲ್ಲ ಒಂದ್ ಕಡೆ ಇಲ್ಲಿ ಮನೆ ಹಾಳು, ಈಗ ಎಲ್ರೂ ಕೂಡ ಅವನನ್ನ ಒಂದ್ ರೀತಿಯಲ್ಲಿ ಅವ್ರ ಹೆಂಡತಿನೇ ಬೈತಾ ಇದಾರೆ, ಮನೆ ಹಾಳು ನನ್ ಮಗ, ಹಾಗೆ ಹೀಗೆ ಅಂತ ಇಡೀ ಶಾಪವನ್ನ ಹಾಕ್ತಾ ಇದಾರೆ ವೆಂಕಟಮ್ಮ. ಹಾಗೇನೆ ಇನ್ನೊಂದ್ ಕಡೆ ಇವನು ಎಷ್ಟೇ ಬೈದ್ರೂ ಕೂಡ ಊರ ಹೊರಗೆ ಇರ್ತಕ್ಕಂತಹ ಗರಡಿ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಆ ಊರಿನ ಮುಂದೆ ಇರ್ತಕ್ಕಂತಹ ಅಥವಾ ಊರಿನ ಹೊರಗೆ ಇರ್ತಕ್ಕಂತಹ ಗರಡಿ ಮನೆಯಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ, ಎಲ್ಲರೂ ಸೇರಿ ಸುಮಾರು ಜನ 3 ಇಸ್ಪೀಟ್ ಆಟವನ್ನ ಆಡ್ತಾ ಇದ್ದಾರೆ. ಆಗ ವೆಂಕಟಮ್ಮ ಅಳುತ್ತಾ ದೇವರ ಮುಂದೆ ಕೂತು ಅರಸಿನ ದಾರವನ್ನ ಕಟ್ಟಿಕೊಂಡರು ಕೊರಳಿಗೆ. ಯಾಕೆಂದ್ರೆ ಇದ್ದಂತಹ ತಾಳಿಯನ್ನು ಅಥವಾ ಮಾಂಗಲ್ಯವನ್ನು ಕೂಡ ಕಿತ್ಕೊಂಡು ಹೋಗಿದ್ದಾನೆ, ಓಲೆಗಳನ್ನ ಕಿತ್ಕೊಂಡು ಹೋಗಿದ್ದಾನೆ, ಎಲ್ಲಾ ಆಭರಣಗಳನ್ನ ಕಿತ್ಕೊಂಡು ಹೋಗಿದ್ದಾನೆ. ಇವನಿಂದ ಎಲ್ಲ ಒಂದ್ ಕಡೆ ಬೇಸತ್ತು ನೋಡಿ, ಹೇಗೆ ಒಂದು ಸ್ತ್ರೀ ಸಂವೇದನೆಯನ್ನ ನಾವಿಲ್ಲಿ ಗಮನಿಸಬಹುದು ಅಂತಂದ್ರೆ, ವೆಂಕಟಮ್ಮನ ಶೋಚನೀಯ ಸ್ಥಿತಿ ಇದೆಯಲ್ಲ. ಯಾಕೆಂದ್ರೆ ತನ್ನ ಅಸಹಾಯಕತೆ, ತನ್ನ ಗಂಡನಿಂದ ಯಾವ ರೀತಿ ಶೋಷಣೆಗೆ ಒಳಗಾಗ್ತಾ ಇದ್ದಾಳೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇರ್ಬೋದು. ಹಾಗೇನೆ ಮುಂದುವರೆದಂತೆ ಈಗ ಅರಿಶಿನ ಕೊರಳನ್ನ ಇಲ್ಲಿ ಅವಳೇನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಕಟ್ಕೊಳ್ತಾ ಇದ್ದಾಳೆ, ಅಥವಾ ಅರಿಶಿಣದ ಕೊನೆ ಅಂತಾನು ಕೂಡ ನಾವು ಕರಿತೀವಿ. ಹೀಗೆ ತಾನು ಬದುಕಿರುವಾಗಲೇ ಓಲೆ ಮಾಂಗಲ್ಯವನ್ನೆಲ್ಲ ಕಿತ್ತು ನನ್ನ ವಿಧಿವೆ ವೇಷವನ್ನ ಕೊಟ್ಟನಲ್ಲ ಅಂತ ಒಂದ್ ರೀತಿಯಲ್ಲಿ ಮನಸ್ಸಿಗೆ ತುಂಬಾ ಅಲ್ಲಿ ಎಲ್ಲೋ ಒಂದ್ ಕಡೆ ದುಃಖವಾಗ್ತಾ ಇತ್ತು ವೆಂಕಟಮ್ಮನವರಿಗೆ. ಒಂದ್ ಕಡೆ ವ್ಯಥೆ ಪಡ್ತಾ ಇದ್ರು. ಇದೆಲ್ಲ ಆದ್ಮೇಲೆ ಇಲ್ಲಿ ವೆಂಕಟಮ್ಮನವರ ಒಂದು ಪರಿಸ್ಥಿತಿ ನಮಗೆ ಅರ್ಥ ಆಗ್ತಾ ಇದೆ. ಹೀಗೆ ಮುಂದುವರೆದಂತೆ ಮನೆಯಲ್ಲಿ ಮದುವೆಗೆ ಬೆಳೆದು ನಿಂತಹ 17, 15, 13 ವರ್ಷದ 3 ಜನ ಹೆಣ್ಣು ಮಕ್ಕಳಿದ್ದಾರೆ.
10 ವರ್ಷದ ಮಗ ಶಂಕರ. ಹೀಗೆ ಮಕ್ಕಳ ಯೋಚನೆಯೇ ಇಲ್ಲದೆ ಶೇಷಪ್ಪ ನಿಶ್ಚಿಂತೆಯಾಗಿ ಇಸ್ಪಿಟ್ ಆಟವನ್ನ ಆಡ್ಕೊಂಡು ಕಾಲವನ್ನ ಕಳೀತಾ ಇದ್ದಾನೆ. ನೋಡಿ, ಕುಟುಂಬದ ಬಗ್ಗೆ ಅವನಿಗೆ ಯೋಚನೆನೇ ಇಲ್ಲ. ಅವನಿಗೇನಪ್ಪಾ ಅಂದ್ರೆ ಜೂಜಿನ ಆಟವೇ ಅವನಿಗೆಲ್ಲ ಒಂದ್ ಕಡೆ ಮೋಜು ಅನ್ನೋ ರೀತಿಯಲ್ಲಿ ತನ್ನ ಬದುಕನ್ನ ದೂಡ್ತಾ ಇದ್ದಾನೆ ಯಾರು, ಶೇಷಪ್ಪ. ಮುಂದುವರೆದಂತೆ ನಾವು ನೋಡೋದಾದ್ರೆ ಅವನಿಗೆ ಯಾಕೆ ಅಷ್ಟು ಸರ್, ಹೇಗೆ ಅವನು ಈ ತರದ ಜೂಜಾಟದಲ್ಲಿ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಅವನಿಗೆ ಅವನ ಒಂದು ಜೀವನಕ್ಕೆ ಒಂದು ಆಧಾರವಾಗಿರ್ತಕ್ಕಂತಹ ಒಂದು ಹೆಸರಿದೆ. ಏನಪ್ಪಾ ಅಂದ್ರೆ, ಅವನ ಮುತ್ತಾತನ ಕಾಲದ ಪಟೇಲಿಕೆಯೊಂದು ಜೀವನಕ್ಕೆ ಆಧಾರವಾಗಿತ್ತು. ಅಂದ್ರೆ ಅವ್ರ ಮುತ್ತಾತ, ತಾತ, ಅವ್ರ ತಾತ, ಅವರಪ್ಪ ಇವರು ಊರಿನ ಪಟೇಲರಾಗಿರ್ತಾರೆ. ಆ ಪಟೇಲಿಕೆ ಅಂತಕ್ಕಂತಹ ಒಂದು ಅಧಿಕಾರ ಅವನಲ್ಲಿ ಒಂದು ದರ್ಬಾರು ಅನ್ನೋದು ಇರುತ್ತೆ. ನಾನು ಊರಿನ ಪಟೇಲ ಅನ್ನುವಂತ ಒಂದು ಅಹಂಕಾರನು ಕೂಡ ಅವನನ್ನ ಈ ರೀತಿ ಮಾಡಿರ್ಬೋದು ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಆ ಒಂದು ಆಧಾರ ಬಿಟ್ರೆ ಅವನ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಅವನನ್ನ ಬೇರೆ ತಳ್ಳಿದ್ದಾರೆ ಅಂತಕ್ಕಂಥದ್ದು. ಹೀಗೆ ಕಾಲಕ್ಷೇಪವನ್ನ ಮಾಡ್ತಾ ಇದ್ದಾನೆ. 3-4 ವರ್ಷ ಇಲ್ಲಿಂದ ಅವನು ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಕಂದಾಯವನ್ನು ಕೂಡ ಕಟ್ಟಿಲ್ಲ. ಸರ್ಕಾರಕ್ಕೆ ಅವನು ಯಾವುದೇ ರೀತಿಯಾದಂತಹ ಕಂದಾಯವನ್ನ ಕಟ್ಟಿಲ್ಲದೆ ಕಂದಾಯದ ಹಣವನ್ನೆಲ್ಲ ಸ್ವಾಹ ಮಾಡಿದ್ದಾನೆ. ಸ್ವಾಹ ಮಾಡಿ ಸುಳ್ಳು ಲೆಕ್ಕವನ್ನ ಬರೆದಿಟ್ಟಿದ್ದಾನೆ. ಅದನ್ನ ಶಾನುಭೋಗರು ಪ್ರಶ್ನಿಸ್ತಾ ಇದ್ದಾರೆ. ನೋಡಪ್ಪ, ಏನಾದ್ರೂ ಆಗ್ಲಿ, ನೀನು ಇಲ್ಲಿ ಸುಮಾರು 3-4 ವರ್ಷದಿಂದ ಕಂದಾಯದ ಹಣವನ್ನೆಲ್ಲವನ್ನ ನುಂಗಿ ನೀರ್ ಕುಡಿದಿದ್ದೀಯಾ, ಇದನ್ನ ನೀನ್ ಏನ್ ಮಾಡ್ಬೇಕು, ನಮಗೆ ಕಟ್ಕೊಡ್ಬೇಕು. ಇಲ್ಲ ಅಂತ ಅಂದ್ರೆ ನಾನು ಇಲ್ಲ ಒಂದ್ ಕಡೆ ಪೊಲೀಸ್ನವರಿಗೆ ಇಲ್ಲಿ ಹೇಳ್ತೀನಿ, ಅಥವಾ ಇದನ್ನ ಕೊಡದೆ ಹೋದ್ರೆ ನಿನಗೆ ಎಲ್ಲೋ ಒಂದ್ ಕಡೆ ಜೈಲಿಗೆ ಹಾಕಿಸ್ತೀನಿ ಅನ್ನೋ ಒಂದು ಬೆದರಿಕೆಯನ್ನ ಹಾಕ್ತಾರೆ. ಅದಕ್ಕೂ ಕೂಡ ಅವನು ಯಾವುದೇ ಕಾರಣಕ್ಕೂ ಇಲ್ಲಿ ಆ ಒಂದು ವಿಚಾರ ಹೇಳಿದ್ರು ಕೂಡ ಬಗ್ಗುವಂತಹ ಮಗನೇ ಆಗಿರ್ಲಿಲ್ಲ ಯಾರು, ಶೇಷಪ್ಪ. ಹಾಗಾಗಿ ಕೊನೆಗೆ ಶಾನುಭೋಗ್ರು ಏನ್ ಮಾಡ್ತಾ ಇರಪ್ಪ ಅಂದ್ರೆ, ಪಾಪ ಆ ವೆಂಕಟಮ್ಮನ ಮತ್ತೆ ಆ 3-4 ಮಕ್ಕಳನ್ನ ಮುಖವನ್ನ ನೋಡ್ಕೊಂಡು ಸುಮ್ನೆ ಆಗ್ತಾ ಇದ್ರು. ಎಷ್ಟಾದ್ರೂ ಕೂಡ ಮತ್ತೆ ಆ ಶೇಷಪ್ಪನಿಗೆ ಶಾನುಭೋಗರು ಬುದ್ಧಿವಾದವನ್ನ ಹೇಳಿದ್ರು ಕೂಡ ಯಾವುದೇ ಬುದ್ಧಿ ಮಾತುಗಳು ಅವನ ತಲೆಗೆ ಹೋಗ್ತಾನೆ ಇರ್ಲಿಲ್ಲ. ಸರಿ, ನಿನ್ನ ಹಣೆ ಬರಹ ನೀನೇನಾದ್ರೂ ಮಾಡ್ಕೋ ಅಂತ ಕೊನೆಗೆ ಬಿಟ್ಟಿದ್ರು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಇಲ್ಲಿ ಇನ್ನೊಂದು ವಿಚಾರ ಒಂದು ನಡೀತಾ ಹೋಗುತ್ತೆ ಕಥೆಯಲ್ಲಿ. ಏನಪ್ಪಾ ಅಂದ್ರೆ, ಒಂದ್ ದಿವಸ ಅಮಾವಾಸ್ಯೆಯ ಮರುದಿನ ಮೀನಾಕ್ಷಮ್ಮನವರ ದೇವಸ್ಥಾನದ ಬಾಗಿಲು ಒಡೆದಿತ್ತು. ಅಮ್ಮನವರ ವಿಗ್ರಹದ ಮೇಲಿರುವಂತಹ ಸುಮಾರು 3,000 ರೂಪಾಯಿಗಳ ಆಭರಣ ಕಳವಾಗಿ ಹೋಗಿದೆ. ಈ ಊರಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಆ ದೇವರ ಹೆಸರು ಮೀನಾಕ್ಷಮ್ಮ ಅಂತ. ಮೀನಾಕ್ಷಮ್ಮ ದೇವರ ಇಲ್ಲಿ ವಿಗ್ರಹದ ಮೇಲೆ ಇರ್ತಕ್ಕಂತಹ ಆಭರಣಗಳು ಸುಮಾರು 3,000 ರೂಪಾಯಿ ಬೆಲೆ ಬಾಳುವಂತಹ ಆಭರಣಗಳು ಕಳವಾಗಿ ಹೋಗಿವೆ. ಒಂದ್ ರೀತಿಯಲ್ಲಿ ಈ ದೇವಸ್ಥಾನದಕ್ಕೆ ಅರ್ಚಕನಾಗಿದ್ದಂತಹ ಪೂಜಾರಿಯಾಗಿರ್ತಕ್ಕಂಥವನು ಯಾರು, ಸುಬ್ಬು, ಶಾನುಭೋಗರ ಮುಂದೆ ಬಾಯಿ ಬಡ್ಕೊಂಡು ಒಂದೇ ಸಮ ಎದುರುತ್ತಾ ಇಲ್ಲ ಒಂದ್ ಕಡೆ ಅಂಗಲಾಚ್ತಾ ಇದ್ದಾನೆ. ಹಿಂಗೆ ದೇವಸ್ಥಾನವನ್ನ ನುಗ್ಗಿ ಯಾರೋ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿದ್ದಾರೆ ಅಂತ ಇಲ್ಲಿ ಶಾನುಭೋಗರ ಹತ್ರ ಬಂದು ಹೇಳ್ತಾ ಇದ್ದಾನೆ. ಆದ್ರೆ ದೇವಸ್ಥಾನದ ಬೀಗದ ಕೀ ಇದ್ದಿದ್ದು ಶಾನುಭೋಗರ ಹತ್ತಿರ. ಸುಬ್ಬು ಹೊರಜಗಲಿಯಲ್ಲಿಯೇ ಮಲಗಿದ್ದಾನೆ. ಆದರೆ ಲಕ್ಷಣವಾಗಿ ಬೀಗ ತೆಗೆದೆ ಒಡೆದು ಒಯ್ದಿದ್ದಾರೆ. ಏನ್ ಮಾಡಿದಾರಪ್ಪ ಅಂದ್ರೆ, ಈ ದೇವಸ್ಥಾನದ ಕೀ ಯಾರ ಮನೆಯಲ್ಲಿತ್ತು, ಶಾನುಭೋಗರ ಮನೆಯಲ್ಲಿದೆ. ಆದ್ರೆ ಹೊರಜಗಲಿಯ ಮೇಲೆ ಯಾರು ಮಲಗಿದ್ದಾನೆ, ಸುಬ್ಬು, ದೇವಸ್ಥಾನದ ಹೊರಜಗಲಿಯ ಮೇಲೆ. ಆದ್ರೆ ಸೀದಾ ಬೀಗವನ್ನ ತೆಗ್ದಿ ಒಡವೆಯನ್ನ ಇಲ್ಲಿ ಇಲ್ಲ ಒಂದ್ ಕಡೆ ಎತ್ಕೊಂಡು ತೆಗೆದುಕೊಂಡು ಹೋಗಿದ್ದಾರೆ. ಈ ವಿಚಾರ ಊರ ತುಂಬಾ ಸುದ್ದಿ ಆಗುತ್ತೆ. 100 ಊಹೆಗಳು ಇಲ್ಲಿ ಹಾಗೇನೆ ಶೇಷಪ್ಪನ ಗುಂಪಿನಲ್ಲಿ ತೂರಿ 4 ಮಾತನಾಡ್ತಾನೆ. ಶೇಷಪ್ಪನು ಕೂಡ ಅಲ್ಲಿ ನೆರೆದಿರ್ತಕ್ಕಂಥ ಗುಂಪಿನಲ್ಲಿ ದೇವಸ್ಥಾನದ ಒಡವೆಗಳು ಕಳ್ಳತನವಾದೋ, ಯಾರೋ ಕಳ್ಳರು ಕದ್ದಿದ್ದಾರೆ ಅಂತ ಮಾತನಾಡ್ತಾ ಇರ್ತಕ್ಕಂತಹ ಜನರ ಗುಂಪಿನಲ್ಲಿ ಶೇಷಪ್ಪನು ಕೂಡ ಸೇರ್ಕೊಳ್ತಾ ಇದ್ದಾನೆ. ಹಾಗೇನೆ ಸಂಪನ್ನರ ಗುಂಪು ಈಗ ಬೀಗದ ಕೈ ಶಾನುಭೋಗರ ಮನೆಯಲ್ಲಿ ಬೆಚ್ಚಗೆ ಕೂತಿದೆ. ಇಲ್ಲಿ ಬೀಗ ತೆಗೆದ್ರೆ ಇದು ಒಂದು ಪವಾಡವೇ ಸೈ.
ನಾವು ಕಂಡು ಕೇಳಿ ಇಲ್ಲಿ ಪುಂಡರು ನಮಗ್ಯಾಕೆ ಬಿಡಿ ಈ ಸುದ್ದಿ ಅಂತ ಶೇಷಪ್ಪನೇ ಇಲ್ಲಿ ಹೇಳ್ತಾ ಇದ್ದಾನೆ. ಅಯ್ಯೋ ನಮ್ಗೆ ಯಾಕಪ್ಪ ಬೇಕು, ನಾವು ಪುಂಡರು. ಆದರೆ ಈ ದೇವಸ್ಥಾನದ ಇಲ್ಲಿ ಬಾಗಿಲು ಎಲ್ಲ ಒಂದ್ ಕಡೆ ತೆಗೆದಿದೆ, ಆದರೆ ಬೀಗದ ಕೈ ಮಾತ್ರ ಶಾನುಭೋಗರ ಮನೆಯಲ್ಲೇ ಬೆಚ್ಚಗೆ ಕೂತಿದೆ. ಇದೊಂದು ರೀತಿ ಪವಾಡವೇ ಸರಿ ಎನ್ನೋ ರೀತಿಯಲ್ಲಿ ಶೇಷಪ್ಪ ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಶಾನುಭೋಗರಿಗೆ ತಟ್ಟನೆ ಏನೋ ಒಳೆದಂತಾಗಿ, ಸುಮ್ಮನೆ ಯಾಕೆ ಚರ್ಚೆ, ನಾನು ಪೊಲೀಸಿನವರಿಗೆ ನಾನು ದೂರನ್ನ ಕೊಡ್ತೀನಿ, ಅವ್ರು ಬಂದು ವಿಚಾರಿಸ್ತಾರೆ ಅಂತ ಶಾನುಭೋಗರು ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಈ ವಿಚಾರವನ್ನ ತಿಳಿಯುವುದು ಶೇಷಪ್ಪನಿಗೆ ತಡವಾಗಲಿಲ್ಲ, ಯಾಕೆಂದ್ರೆ ಪೊಲೀಸರಿಗೆ ದೂರನ್ನ ಕೊಡ್ತಾ ಇದ್ದಾರೆ ಅನ್ನೋದು. ಆದ್ರೆ ಮರುದಿನ ಬೆಳಗಾಗುವುದರೊಳಗೆ ಶೇಷಪ್ಪ ನಾಪತ್ತೆಯಾಗಿದ್ದಾನೆ. ಶೇಷಪ್ಪ ಯಾವಾಗ ಊರಿನಿಂದ ನಾಪತ್ತೆ ಆಗ್ತಾನೆ, ಆಗ ವಿಚಾರ ಗೊತ್ತಾಯ್ತು. ಹಾಗಾದ್ರೆ ಶೇಷಪ್ಪನೇ ದೇವರ ಮೀನಾಕ್ಷಮ್ಮ ದೇವರ ಮೇಲೆ ಇರ್ತಕ್ಕಂತಹ ಇಲ್ಲಿ ಒಡವೆಗಳನ್ನ ಕದ್ದಿರ್ತಕ್ಕಂಥದ್ದು ಅಂತ ಇಡೀ ಊರಿನ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಕೊನೆಗೆ ಗರಡಿ ಮನೆಯವರನ್ನೆಲ್ಲ ಹಿಡಿದು ಜಾಲಾಡಿದರು ಪೊಲೀಸಿನರು. ಇಂದಿನ ದಿನ ಶೇಷಪ್ಪ ಇಸ್ಪೀಟ್ ಆಟದಲ್ಲಿ ಸುಮಾರು 300 ರೂಪಾಯಿಯಷ್ಟು ಸೋತು ಹಣ ತೆತ್ತಿದ್ದು ಮಾತ್ರ ತಿಳಿಯಿತು. ನೋಡಿ, ಇಂದಿನ ದಿನ ಇಲ್ಲಿ ಗರಡಿ ಮನೆಯಲ್ಲಿ ಇಸ್ಪೀಟನ್ನ ಆಡ್ಬೇಕಾದ್ರೆ ಶೇಷಪ್ಪ ಏನ್ ಮಾಡ್ದ, 300 ರೂಪಾಯಿ ಹಣ ಸೋತಿದ್ದ, ಅದರ ಆ ಸಾಲವನ್ನ ತೀರ್ಸಿದ್ದು ಅಲ್ಲಿ ಅವನ ಜೊತೆ ಆಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳನ್ನ ವಿಚಾರಿಸಿದ್ರಿಂದ ಅವ್ರೇನ್ ಮಾಡಿದ್ರು, ನೇರವಾಗಿ 300 ರೂಪಾಯಿ ಹಣವನ್ನ ಕೊಟ್ಟಿದ್ದ ಅಂತ ಹೇಳಿದ್ರು. ಆಗ ವಿಚಾರ ಸಂಪೂರ್ಣವಾಗಿ ವಿಷಯ ಅರ್ಥ ಆಯ್ತು, ಶೇಷಪ್ಪನೇ ಕಳ್ಳ ಅಂತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ವಾರಗಟ್ಟಲೆ ಆತನನ್ನ ಹುಡುಕಿದ್ರು, ಅವನು ಪತ್ತೆ ಆಗ್ಲೇ ಇಲ್ಲ. ಸರಿ, ಪಾಪ ಅವನ ಸಂಸಾರಕ್ಕೆ ಈಗ ದೇವರೇ ಗತಿ ಅಂತ ಎಲ್ರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಹೇಗಾಗಿದೆಯಪ್ಪ ಅಂದ್ರೆ, ಅವನ ಮನೆಯ ಹಿತ್ತಾಳೆ ತಾಮ್ರದ ಪಾತ್ರೆಗಳನ್ನ ಎಲ್ಲವೂ ಕೂಡ ಮಾರವಾಡಿ ಅಂಗಡಿ ಸೇರಿವೆ. ಅವನ ಮನೆಯ ಹಿತ್ತಾಳೆ ಪಾತ್ರೆ ಆಗಿರ್ಬೋದು, ಎಲ್ಲವೂ ಒಡವೆಗಳು ಎಲ್ಲವೂ ಕೂಡ ಮಾರವಾಡಿ ಅಂಗಡಿ ಅಥವಾ ಸೇಟು ಅಂಗಡಿಯನ್ನ ಸೇರಿವೆ ಅಂತಕ್ಕಂಥದ್ದು. ಯಾಕಂದ್ರೆ ಏನೂ ಬಿಟ್ಟಿಲ್ಲ, ಎಲ್ಲವನ್ನು ಕೂಡ ಅಡವನ್ನ ಇಟ್ಟಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ಅಂತೂ ಮೀನಾಕ್ಷಮ್ಮನವರು ಈಗ ನಿರಾಭರಣ ಸುಂದರಿಯಾಗಿ ಉಳಿದರು. ಅಂದ್ರೆ ನಿರಾಭರಣ ಸುಂದರಿ ಅಂದ್ರೆ ದೇವರು ಈಗ ಯಾವುದೇ ಒಡವೆ ಇಲ್ಲದೆ ಇದ್ದಾರೆ. ಹಾಗೆ ವೆಂಕಟಮ್ಮನವರ ಅಲಂಕಾರವೇ ಮೀನಾಕ್ಷಮ್ಮನವರಿಗೂ ಬಂದಿತು ಅನ್ನೋದು ಒಂದ್ ರೀತಿಯಲ್ಲಿ ಎಲ್ರು ಮಾತನಾಡ್ಕೊಳ್ತಾ ಇದ್ದಾರೆ. ಶೇಷಪ್ಪ ಇನ್ನು ಕೈಯಲ್ಲಿರುವ ಹಣ ನುಣ್ಣಗೆ ಖರ್ಚಾಗುವವರೆಗೂ ಅವನು ಈ ಕಡೆ ಬರೋದಿಲ್ಲ ಅಂತ ಎಲ್ಲರಿಗೂ ಒಂದ್ ರೀತಿಯಲ್ಲಿ ಖಚಿತವಾಯ್ತು. ಓಹೋ, ಇವನು ಯಾವುದೇ ಕಾರಣಕ್ಕೂ ತನ್ನ ಕೈಯಲ್ಲಿರ್ತಕ್ಕಂಥ ಹಣ ಖರ್ಚಾಗೋವರೆಗೂ ಇವನು ಬರಲ್ಲ ಅನ್ನೋದು ಎಲ್ಲ ಇಡೀ ಊರಿನ ಜನರ ಒಂದು ತೀರ್ಮಾನವಾಗಿತ್ತು. ಹಾಗೇನೆ ವೆಂಕಟಮ್ಮ ಮಕ್ಕಳಿಗಾಗಿ ಜೀವ ಬಿಗಿ ಹಿಡಿದು ಅವಮಾನವೆಂಬುದು ಆಕೆಯ ಬದುಕಿನಲ್ಲಿ ತುಂಬಾ ವ್ಯಾಪಿಸಿ, ಆದರೆ ಮನೆಯಿಂದ ಹೊರಗೆ ತಲೆ ಎತ್ತದಂತಹ ಒಂದು ಪರಿಸ್ಥಿತಿ ಬಂತು. ಒಂದ್ ರೀತಿಯಲ್ಲಿ ಅವಮಾನ, ನನ್ನ ಗಂಡನೇ ಈ ರೀತಿ ಏನೋ ಆಡ್ತಾ ಇದ್ದ, ಆದ್ರೆ ಈಗ ದೇವಸ್ಥಾನದ ದೇವರ ಒಡವೆಗಳನ್ನು ಕೂಡ ಕದ್ದಿದ್ದಾನಲ್ಲ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಕೆಲವರು ಊರ ಹೆಂಗಸರು ಬಂದು ಎಲ್ಲ ಒಂದ್ ಕಡೆ ಅವಳಿಗೆ ಅಲ್ಲಿ ಸಮಾಧಾನವನ್ನ ಮಾಡ್ತಾ ಇದ್ರು, ಹಾಗಿದ್ದಾಗೋಯ್ತು ಬಿಡು, ಹಾಗೆ ಹೀಗೆ ಅಂತಕ್ಕಂಥದ್ದು. ಸರಿ, ಇನ್ನೊಂದ್ ಕಡೆ ಹೋಗಲಿ ಬಿಡು, ಪೀಡೆ ತೊಳತ್ತು, ಇಷ್ಟು ದಿನ ಅವನು ಇದ್ದು ಕೂಡ ನಿನ್ನ ಬದುಕೇನು ಸಂತೋಷವಾಗಿತ್ತೆ ಎಲ್ಲ, ಇದೆಲ್ಲಾ ವಿಚಾರವನ್ನ ಹಾಕಿ ಕೊನೆಗೂ ಇನ್ನೊಂದು ಕಡೆ ಅವನಿಗೆ ಎಲ್ರೂ ಒಂದು ನಿರ್ಧಾರ ಮಾಡ್ತಾ ಇದ್ರೆ, ಅವನು ಊರಲ್ಲಿದ್ರು ಒಂದೇ, ಜೈಲಲ್ಲಿದ್ರು ಒಂದೇನೆ ಅವನಿಗೆ ಅಂತ. ಇದೆಲ್ಲ ಆದ್ಮೇಲೆ 4-6 ಜನರ ಬಾಯಲ್ಲಿ ಇದೇ ಮಾತು ಬರೆದಿದ್ದರೆ ವೆಂಕಟಮ್ಮ ತುಸು ಸಮಾಧಾನದಿಂದ ತಾಳಿದರು. ಸರಿ, ಊರಿನವರು ಕೂಡ ನನಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ ಅಂತ ಹೇಳಿ ಇವ್ರ ಪಾಡಿಗೆ ಇವರು ಸುಮ್ಮನೆ ಇರ್ತಾರೆ. ಹಾಗೇನೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ವೆಂಕಟಮ್ಮನ ಗ್ರಹಚಾರವೋ ಪೂರ ಕೆಟ್ಟಿತ್ತು. ಏನು ಅಂತಹ ಒಂದು ದುರಂತ ಏನಾಯ್ತು ಅಂತಂದ್ರೆ, 10 ಮೈಲಿ ಈ ಊರಿನ ಸುಮಾರು 10 ಮೈಲಿ ದೂರದಲ್ಲಿರ್ತಕ್ಕಂತಹ ವರದಾ ನದಿಯ ದಂಡೆಯ ಮೇಲೆ ಶೇಷಪ್ಪನ ಇಲ್ಲಿ ಕೆಂಪಂಚಿನ ಪಂಚೆ ಮತ್ತು ಮೆಟ್ಟು ನೆಶ್ಯಾದ ಡಬ್ಬಿ ಸಿಕ್ಕಾಗ ಊರಲ್ಲಿ ಮತ್ತೊಂದು ಸುದ್ದಿ ಎದ್ದಿತ್ತು.
ಏನು ಇಲ್ಲಿ ಊರಿನಿಂದ ಒಂದ್ ಸ್ವಲ್ಪ 10 ಮೈಲಿ ದೂರದಲ್ಲಿ ಒಂದು ವರದಾ ನದಿ ಹರಿತಾ ಇದೆ. ಆ ನದಿಯ ದಂಡೆಯ ಮೇಲೆ ಎಲ್ಲೋ ಒಂದ್ ಕಡೆ ಶೇಷಪ್ಪನ ಪಂಚೆ ಮತ್ತೆ ಅವನ ಮೆಟ್ಟು, ನೆಶ್ಯ ಡಬ್ಬಿ ಇವೆಲ್ಲ ಸಿಕ್ಕಾಗ ಶೇಷಪ್ಪ ಸಿಕ್ಕಿಲ್ಲ, ಅವನ ಅವಶೇಷಗಳು ಸಿಕ್ಕಿದವು, ಅವನು ಉಪಯೋಗಿಸ್ತಾ ಇರ್ತಕ್ಕಂತಹ ವಸ್ತುಗಳು ಸಿಕ್ತೋ. ಈಗ ಜನರು ಒಂದ್ ರೀತಿಯಲ್ಲಿ ಅವರ ಮನೆಯಲ್ಲಿ ಮಹಾರೋದನ ನಡೀತಾ ಇದೆ. ಹೌದಾ, ಏನಾದ, ಹೇಗೆ, ಎಲ್ಲೋದ, ಏನು ಅನ್ನೋ ವಿಚಾರಗಳು ನಡೀತಾ ಇದ್ದಾವೆ. ಈಗ ಅನೇಕ ಜನ ಅನೇಕ ಊಹೆಗಳನ್ನ, ಅನೇಕ ಕಲ್ಪನೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅವನ ಬಗ್ಗೆ. ಆದರೆ ಅವನು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತಹ ಏಡಿಯಂತೂ ಅಲ್ಲ ಅಂತಕ್ಕಂಥದ್ದು. ಹಾಗೇನೆ ಆ ನದಿಯಲ್ಲಿ 3-4 ಕಡೆ ಸುಳಿ ಇದೆ, ಅದ್ರಲ್ಲಿ ಏನಾದ್ರೂ ಅವನು ಸತ್ತಿದಾನ ಅಂತಕ್ಕಂಥದ್ದು. ಈ ಎಲ್ಲವೂ ಕೂಡ ಮತ್ತೆ ಇಲ್ಲಿ ಈಜು ಬರಬಲ್ಲಂತಹ ವ್ಯಕ್ತಿ ಇಲ್ಲಿ ಶೇಷಪ್ಪ. ಅವನಿಗೆ ಈಜು ಬರ್ತಿತ್ತು, ಅವನು ಮುಳುಗುವುದಾದರೂ ಹೇಗೆ ಸಾಧ್ಯ ಅಂತಕ್ಕಂಥದ್ದು ಜನಗಳು ಮಾತಾಡ್ಕೊಳ್ತಾ ಇದ್ರು. ಒಂದ್ ರೀತಿಯಲ್ಲಿ ಒಂದು ಅನುಮಾನ ಅಂತಕ್ಕಂಥದ್ದು ಇದ್ದೇ ಇತ್ತು. ಊರಿನವರಿಗೊಂದು ಸುದ್ದಿ, ಆದ್ರೆ ಅವನ ಮನೆಯವರಿಗೊಂದು ಗೋಳು. ಶೇಷಪ್ಪನ ಈ ಒಂದು ವಿಚಾರ, ಇವನು ಈಗ ಊರಿನವರಿಗೆ ಒಂದು ಸುದ್ದಿ, ಆದ್ರೆ ಅವರ ಮನೆಯವರಿಗೆ ಒಂದು ಗೋಳು. ಶಾನುಭೋಗರಿಗೆ ಈ ವಿಚಾರ ಕೇಳಿ ತಲೆ ಕೆಟ್ಟೋಯ್ತು. ಏನಾದ ಹಾಗಾದ್ರೆ ಶೇಷಪ್ಪ? ಶೇಷಪ್ಪ ಇಲ್ಲ ಒಂದ್ ಕಡೆ ವರದಾ ನದಿಯಲ್ಲಿ ಬಿದ್ದು ಆತ್ಮಹತ್ಯೆಯನ್ನ ಮಾಡ್ಕೊಂಡ, ಇಲ್ಲ ಅವನು ಎಲ್ಲಾದ್ರೂ ಬೇರೆ ಕಡೆ ಹೋದ್ನಾ ಅನ್ನೋದ್ರ ಬಗ್ಗೆ ಕಥಾಭಾಗ 2ರಲ್ಲಿ ನಾನು ನಿಮಗ್ ತಿಳಿಸ್ತೀನಿ. ಅಲ್ಲಿವರೆಗೂ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗ್ಲಿ.